ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯು ಜಿ ಸಿ ಇ ಟಿ 2026 ಫಸ್ಟ್ ರೌಂಡಿನ ರಿಸಲ್ಟ್ಸನ್ನು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದಕ್ಕೆ ಮೊದಲು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಈಗ ಯು ಜಿ ಸಿ ಇ ಟಿ ಈಗ ಲಾಸ್ಟ್ ಬಂದು ನಿಮಗೆ ಮಾಕ್ ರೌಂಡಿನ ರಿಸಲ್ಟ್ಸನ್ನು ಬಿಟ್ಟಿದ್ರು. ಅದಾದ ನಂತರ ನಿಮಗೆ ಕೆಲವೊಂದನ್ನು ಆಪ್ಷನ್ ಎಂಟ್ರಿನ ಕೆಲವರಿಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ರು. ಕೆಲವರೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀರಾ, ಮತ್ತು ಪ್ರಿಯಾರಿಟಿನೂ ಸಹ ಚೇಂಜ್ ಮಾಡ್ಕೊಂಡಿದ್ದೀರಾ. ಅದಾದ ನಂತರ ಈಗ ಪ್ರಾವಿಷನಲ್ ಫಸ್ಟ್ ರೌಂಡ್ ರಿಸಲ್ಟ್ಸನ್ನು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋದಾದರೆ ಫಸ್ಟು ಮೂರು ಥಿಂಗ್ಸ್ ಇದೆ, ಎರಡು ಥಿಂಗ್ ಇದೆ ಇಲ್ಲಿ ನೋಡಿ. ಒಂದು ಯು ಜಿ ಸಿ ಇ ಟಿ 2026 ತಾತ್ಕಾಲಿಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಒಂದಿದೆ. ಇನ್ನೊಂದು ಸೀಟು ಹಂಚಿಕೆಯ ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶದ ಕುರಿತು ಸೂಚನೆ ಅಂತ ಒಂದಿದೆ. ಫಸ್ಟು ಸೂಚನೆ ಏನಿದೆ ಅಂತ ನೋಡೋಣ, ಅದಾದ ನಂತರ ನೀವು ರಿಸಲ್ಟ್ಸ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಯು ಜಿ ಸಿ ಇ ಟಿ 2026 ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಟಿಪ್ಪಣಿ. ಇದು ತಾತ್ಕಾಲಿಕ ಫಸ್ಟ್ ರೌಂಡಿನ ತಾತ್ಕಾಲಿಕ ಫಲಿತಾಂಶ. ಆಕ್ಚುಯಲ್ ರಿಸಲ್ಟ್ಸ್ ಬಿಡೋದು ನಿಮಗೆ ಯಾವತ್ತು ಅಂತ ಅದನ್ನು ಸಹ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಇದು ತಾತ್ಕಾಲಿಕ, ಮತ್ತು ಇದೇ ಫೈನಲ್ ರಿಸಲ್ಟ್ಸ ಕೊನೆಯವರೆಗೂ ನೋಡಿ. ಸೊ ಮತ್ತು ನಿಮ್ಗೆ ಈಗ ಏನು ಅಲರ್ಟ್ ಆಗಿದೆ ಅದೇ ಸೀಟ್ ಸಿಗುತ್ತಾ, ಅದಕ್ಕೂ ಸಹ ನಿಮಗೆ ಆನ್ಸರು ಕೊನೆಯವರೆಗೂ ನೋಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಅರ್ಹ ಅಭ್ಯರ್ಥಿಗಳು 9/7/2026 ಬೆಳಗ್ಗೆ 11ರವರೆಗೆ ಆದ್ಯತಾ ಕ್ರಮದಲ್ಲಿ ನಮೂದಿಸಲಾದ ಇಚ್ಛೆ ಆಯ್ಕೆಗಳನ್ನು ಪರಿಗಣಿಸಿ ನಿಯಮಾನುಸಾರ ಯು ಜಿ ಸಿ ಇ ಟಿ 2026 ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಕೈಗೊಂಡು ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶವನ್ನು 13/7/2026 ಪ್ರಕಟಿಸಲಾಗಿದೆ. ಅಂದರೆ ಇವತ್ತು ಪ್ರಕಟಿಸಲಾಗಿದೆ. ಫಲಿತಾಂಶ ಪರಿಶೀಲನೆಯ ನಂತರ ಅಭ್ಯರ್ಥಿಯು ತಾತ್ಕಾಲಿಕವಾಗಿ ಹಂಚೆಯಾದ ಕಾಲೇಜಿಗೆ ವರದಿ ಮಾಡುವ ಹಾಗಿಲ್ಲ. ಅಂತಂದರೆ ಈಗೇನು ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ, ಇದ್ರ ಬೇಸಿಸ್ ಮೇಲೆ ನೀವು ಹೋಗಿ ಡೈರೆಕ್ಟಾಗಿ ಹೋಗಿ ಕಾಲೇಜಿಗೆ ಹೋಗಿ ಯಾವುದೇ ರೀತಿಯಾದಂಥ ವರದಿ ಮಾಡ್ಕೊಬಾರ್ದು. ನನಗೆ ಆಲ್ರೆಡಿ ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ, ನಾನು ಹೋಗ್ಬಿಟ್ಟು ಕಾಲೇಜ್ ಸಿಕ್ಬಿಟ್ಟಿದೆ ನನಗೆ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ನೀವು ಅಲ್ಲೋ ಕಾಲೇಜಲ್ಲಿ ಹೋಗಿ ವರದಿ ಮಾಡ್ಕೊಳ್ಳೋ ಹಾಗಿಲ್ಲ. ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಪ್ರಕಟಿಸಲಾದ ಇದು ತಾತ್ಕಾಲಿಕ, ಇದರಲ್ಲಿ ಏನಾದರೂ ಸ್ಲೈಟ್ ಚೇಂಜಸ್ ಆಗ್ಬೋದು. ಯಾಕೆ ಸ್ಲೈಟ್ ಚೇಂಜಸ್ ಅನ್ನೋದನ್ನು ಮುಂದೆ ಕೊಟ್ಟಿದ್ದಾರೆ ನೋಡಿ. ಪ್ರಕಟಿಸಲಾದ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟ ಆಕ್ಷೇಪಣೆಗಳು ಇದ್ದಲ್ಲಿ, ಅಂದರೆ ಕಟ್ ಆಫ್ಗಳನ್ನು ಕೊಟ್ಟಿದ್ದಾರೆ. ನೀವು ಕೆಲವರು ಏನು ಮಾಡ್ತೀರಾ, ನಾನೀಗ ಈ ಕಾಲೇಜನ್ನು ಹಾಕಿದ್ದೆ, ನಿಮ್ಮದು ರ್ಯಾಂಕು ಒಂದು ಎಕ್ಸಾಂಪಲ್ ಒಂದು 15,000 ಬಂದಿದೆ. ಒಂದು ಕ್ಯಾಟಗರಿ ನಿಮ್ದು ಯಾವುದೋ ಒಂದು 3A ಕ್ಯಾಟಗರಿ ಅಂದ್ಕೊಳ್ಳಿ, 3A ಕ್ಯಾಟಗರಿ 15,000 ಬಂದಿದೆ. ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು ಒಂದು ಯು ವಿ ಸಿ ಕಾಲೇಜ್ ಅಂತ ಅಂದ್ಕೊಳ್ಳಿ. ಯು ವಿ ಸಿ ಕಾಲೇಜಲ್ಲಿ 3A ಕ್ಯಾಟಗರಿ ಜನರಲ್, ನಿಮ್ಮದು ಜನರಲ್ ಕ್ಯಾಟಗರಿ ಆಗಿರುತ್ತೆ. 3A ಜನರಲ್ ಬಂದು ನಿಮ್ಮದು ರ್ಯಾಂಕ್ ಬಂದು 15,000 ಇರುತ್ತೆ. ಬಟ್ ಅಲ್ಲಿ ಕಟ್ ಆಫ್ ಬಂದು ನಿಮ್ದೇನಾಗಿರುತ್ತೆ 16,000 ಇರುತ್ತೆ. ಬಟ್ ಅದನ್ನು ನೀವು ಫಸ್ಟ್ ಪ್ರಿಯಾರಿಟಿನೇ ಹಾಕಿರ್ತೀರಾ. ಫಸ್ಟ್ ಪ್ರಿಯಾರಿಟಿ ಯು ವಿ ಸಿ ಕಾಲೇಜ್ ಹಾಕಿದ್ದೀರಾ, ಬಟ್ ನಿಮ್ಮ ಕಟ್ ಆಫ್ ಬಂದು ಅಲ್ಲಿ ನೋಡಿದ್ರೆ 16,000 ಇದೆ. ಬಟ್ ನಿಮ್ಮ ರ್ಯಾಂಕ್ ಬಂದರೆ 15,000 ಇದೆ 3A ಕ್ಯಾಟಗರಿಗೆ. ಸೊ ಅದು ಆಕ್ಷೇಪಣೆ ಅಂತಂದರೆ ಸುಮ್ಮನೆ ಆಕ್ಷೇಪಣೆ ಅಲ್ಲ. ಈ ರೀತಿಯಾದಂಥ ಏನಾದರೂ ನಿಮ್ಗೆ ಅಬ್ಜೆಕ್ಷನ್ಸ್ ಏನಾದ್ರು ಇದ್ದರೆ, ಇಲ್ಲ ನಂದು ಇದು ಬರಬೇಕಾಗಿತ್ತು, ಇದು ಆ್ಯಸ್ ಪರ್ ದ ರೂಲು, ಬಟ್ ನೀವೇನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಏನಾದರೂ ಈ ಥರದ ಆಕ್ಷೇಪಣೆಗಳಿದ್ದಲ್ಲಿ, ಸೊ ನೀವು ಆಧಾರ ಸಹಿತ ನೀವು ಮೇಲ್ ಮಾಡಬೇಕಾಗತ್ತೆ ಈ ಕೊಟ್ಟಿರುವಂತಹ ಮೇಲ್ ಐ ಡಿಗೆ. ಯಾವತ್ತಿನವರೆಗೂ 14ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಇದನ್ನು ಮೇಲ್ ಮಾಡಬೇಕಾಗತ್ತೆ. ಅದಾದ ನಂತರ ಫೈನಲ್ ಆಗಿ ನಿಮಗೆ ಈ ಆಕ್ಷೇಪಣೆಗಳನ್ನೆಲ್ಲ ತೆಗೆದುಕೊಂಡು ಅದಾದ ನಂತರ ನಿಮಗೆ ಕಂಪ್ಲೀಟಾಗಿ ಏನು ಮಾಡ್ತಾರೆ, KUA ವೆಬ್ಸೈಟಿನಲ್ಲಿ ನಿಮಗೆ ಮತ್ತೆ ಫೈನಲ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಅಂತಿಮ ನೋಡ್ಬೋದು ಇಲ್ಲಿ, ಪರಿಶೀಲಿಸಿದ ನಂತರ ಮೊದಲ ಸುತ್ತಿನ ಅಂತಿಮ ಸೀಟು ಹಂಚಿಕೆಯ ಫಲಿತಾಂಶಗಳನ್ನು ಪ್ರಕಟಿಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 15ನೇ ತಾರೀಕು ಆಲ್ಮೋಸ್ಟ್ ನಿಮಗೆ ಇದು ಪ್ರಕಟಿಸುವಂಥದ್ದು 15ನೇ ತಾರೀಕು. ಸೊ ನಿಮಗೆ ಇನ್ನೂ ಒಂದು ದಿನ ಟೈಮ್ ಇದೆ. ನಾಳೆ ಸಂಜೆ 5 ಗಂಟೆ ಒಳಗಡೆ ನೀವು ಕಂಪ್ಲೀಟಾಗಿ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ನೀವು ಆ ಮೇಲ್ ಐ ಡಿ ಕೊಟ್ಟಿದ್ದಾರಲ್ವ ಅದಕ್ಕೆ ಆಧಾರ ಸಹಿತವಾಗಿ ನೀವು ಮೇಲ್ ಮಾಡಿದ್ರೆ, ಸೊ ನೆಕ್ಸ್ಟ್ ಅದಾದ ನಂತರ ನಿಮಗೆ ಫೈನಲ್ ರಿಸಲ್ಟ್ಸ್ ಬಿಡ್ತಾರೆ. ಫೈನಲ್ ರಿಸಲ್ಟ್ಸ್ ಬಿಟ್ಟಿದ ನಂತರ ನಿಮಗೆ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಆಗಲೇ ಹೇಳಿದ್ದೀನಿ ನಾನು ನಿಮಗೆ 4 ಚಾಯ್ಸಸ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಏನು 4 ಚಾಯ್ಸಸ್ ಬಗ್ಗೆ ಅದನ್ನು ಡೀಟೇಲಾಗಿ ಆಮೇಲೆ ಡಿಸ್ಕಷನ್ ಮಾಡೋಣ. ಮೊದಲು ಈಗ ರಿಸಲ್ಟ್ಸ್ ಚೆಕ್ ಮಾಡಿ. ಈಗ ಕ್ವಶನ್ ಏನಪ್ಪ ಅಂದರೆ, ಸರ್ ನನಗೀಗ ಏನು ಸೀಟ್ ಅಲಾಟ್ ಆಗಿದೆ ಇದೇ ಸಿಗುತ್ತಾ ನಿಮಗೆ ಅಂತಂದರೆ,
100ಗೆ 99.99% ಯು ಕ್ಯಾನ್ ಸೆ 100% ಅಂತ ಅನ್ಕೋಬಿಡಿ, ಅದೇ ಕಾಲೇಜೇ ಸಿಗುತ್ತೆ. ಈಗೇನು ಅಲಾಟ್ ಆಗಿದೆ ನಿಮಗೆ ಅದೇ ಸಿಗುತ್ತೆ. ಯಾಕೆ ಅಂತಂದರೆ ಈಗ ಮಾಡ್ತಿರುವಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ತಿರೋದ್ರಿಂದ ನಿಮಗೆ ಅಂಥ ಇಶ್ಯೂಸ್ ಏನು ಮಧ್ಯದಲ್ಲಿ ಏನು ಕ್ರಿಯೇಟ್ ಆಗಲ್ಲ. ಈಗ ರಿಸಲ್ಟ್ಸ್ ಅನೌನ್ಸ್ ಮಾಡಿರೋದ್ರಲ್ಲಿ ನನಗನ್ಸಿದ ಮಟ್ಟಿಗೆ ಯಾವುದೇ ರೀತಿಯಂಥ ಅಂಥ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ 100% ಅಂತ ನಾನು ಅಂದ್ಕೊಳ್ಳಿ ನೀವು, 99.99%. ಯಾಕೆಂದರೆ ಫ್ರಾಕ್ಷನ್ ಆಫ್ ಯಾವುದೋ ಅಬ್ಜೆಕ್ಷನ್ಸ್ ಇರಲ್ಲ. ನಿಮಗೆ ಈ ಸೀಟ್ ಏನು ಅಲಾಟ್ ಆಗಿದೆ ಈಗ, ಸೊ ಸಿಗುತ್ತೆ ಅಂತಲೇ ಅಂದ್ಕೊಳ್ಳಿ ನೀವು. ಈಗ ಅಲಾಟ್ ಆಗಿರೋ ಸೀಟ್ಸೇ ಫೈನಲ್ ಆಗಿ ನಿಮಗೆ ಸಿಗುತ್ತೆ. ಸೊ ಬಟ್ ಈ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ, ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ನಿಮಗೆ ನೆಕ್ಸ್ಟ್ ಫೈನಲ್ ರಿಸಲ್ಟ್ಸ್ ಬಿಡ್ತಾರೆ, ಅದಾದಮೇಲೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಬಟ್ ಡೆಫಿನೆಟ್ಲಿ ಎಸ್. ಈಗ ನೋಡೋಣ ರಿಸಲ್ಟ್ಸ್ ಯಾವ ರೀತಿಯಾಗಿ ಚೆಕ್ ಮಾಡೋದಂತ. ಇಲ್ಲಿ ನೋಡ್ಬೋದು ತಾತ್ಕಾಲಿಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಅಲ್ಲಿ ನಿಮಗೆ ಅಗೇನ್ ಸಿ ಇ ಟಿ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಆ ಸಿ ಇ ಟಿ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಷನ್ ಎಂಟ್ರಿ ಮಾಡಿ. ರಿಸಲ್ಟ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತಲೂ ನೋಡ್ಕೋಬೋದು ನೀವು. ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಸಿ ಇ ಟಿ ನಂಬರ್ ಅಂತಂದರೆ ನಿಮಗೆ ಡಾಕ್ಯುಮೆಂಟಲ್ಲಿ ಇರುತ್ತೆ ನೋಡಿ, ಆಪ್ಷನ್ ಎಂಟ್ರಿ ವೆರಿಫಿಕೇಷನ್ ಸ್ಲಿಪ್ ಇದೆಯಲ್ವಾ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೊ ಸಿ ಇ ಟಿ ನಂಬರ್ ಇರುತ್ತೆ. ಆ ಸಿ ಇ ಟಿ ನಂಬರ್ನ ಹಾಕಿ. ಮತ್ತು ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ದ ಅಗೇನ್ ಅದರಲ್ಲೇ ಇರುತ್ತೆ ಡೇಟ್ ಆಫ್ ಬರ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಸೊ ಅದನ್ನು ಚೆಕ್ ಮಾಡ್ಕೊಂಡು ಎಂಟ್ರಿ ಮಾಡಿ, ಕ್ಯಾಪ್ಷನ್ ಎಂಟ್ರಿ ಮಾಡಿ. ಚೆಕ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡ್ಬೋದು ಇಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುವಂಥದ್ದು ಬಂದಿರುತ್ತೆ. ಸೊ ನೀವು ರೀಶಫಲ್ ಮಾಡ್ಕೊಂಡಿದ್ರು ಏನು ಮಾಡ್ಕೊಂಡಿದ್ರು ನೀಟಾಗಿ ನಿಮಗೆ ರಿಸಲ್ಟ್ಸ್ ಬಂದಿರುತ್ತೆ. ಸೊ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಬೀನ್ ಅಲಾಟೆಡ್ ಎ ಸೀಟ್ ಅಂತ ಇದೆ. ಸೊ ಅದಾದಮೇಲೆ ಫರ್ದರ್ ನಿಮಗೆ ಡೀಟೇಲ್ಸ್ ಇದೆ ಕಂಪ್ಲೀಟಾಗಿ ಯಾವ ಕೋರ್ಸಿಗೆ ಅಲಾಟ್ ಆಗಿದೆ, ಮತ್ತು ಇಲ್ಲಿ ಯಾವ ಕೋರ್ಸು, ಹಾಗೆ ಕೆಟಗರಿ ಯಾವ ಕೆಟಗರಿ ಮೇಲೆ ನಿಮಗೆ ಅಲಾಟ್ ಆಗಿದೆ ನೋಡ್ಬೋದು. ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು 3A ಕನ್ನಡ ಮೀಡಿಯಮಲ್ಲಿ ನಿಮಗೆ ಅಲಾಟ್ ಆಗಿರುವಂಥದ್ದು ಸೀಟು. ಇದೇ ಥರ ನಿಮಗೆ ಅಲಾಟ್ ಆಗಿದೆ, ಯಾವ ಬೇಸಿಸ್ ಮೇಲೆ ನಿಮಗೆ ಅಲಾಟ್ ಆಗಿದೆ ಅನ್ನೋದು ಸಹ ಗೊತ್ತಾಗುತ್ತೆ. ಮತ್ತು ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್, ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಸೀರಿಯಲ್ ನಂಬರ್ ಯಾವ ಕಾಲೇಜು ನಿಮಗೆ ಸಿಕ್ಕಿರುತ್ತೆ. ಮತ್ತು ಫೀಸ್ ಅಷ್ಟೇ, ಕೋರ್ಸ್ ಫೀಸ್ ಎಷ್ಟು ಫೀಸನ್ನು ಪೇ ಮಾಡಬೇಕು ಅನ್ನೋದು ಸಹ ಇಲ್ಲಿ ಡೀಟೇಲ್ ಆಗಿದೆ. ಸೊ ಈ ರೀತಿಯಾಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ 99.9% ನಿಮ್ಗೆ ಇದೇ ಕಾಲೇಜಿಗೆ ಸಿಗುತ್ತೆ. ನಿಮ್ಗೆ ಏನು ಅಲಾಟ್ ಆಗಿದೆ ಇದು, ಇದರಲ್ಲಿ ಏನು ಚೇಂಜಸ್ ಆಗಲ್ಲ, ಅಷ್ಟೊಂದು ಚೇಂಜಸ್ ಆಗುವಷ್ಟು ಪ್ರಾಬ್ಲಮನ್ನು ಈಗ ಕ್ರಿಯೇಟ್ ಮಾಡ್ತಾ ಇಲ್ಲ. ಯಾಕಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಟ್ರಾನ್ಸ್ಪರೆನ್ಸಿಯಾಗಿ ನಿಮಗೆ ಈ ಕಂಪ್ಲೀಟ್ ಇದು ಪ್ರೋಸೆಸ್ಸನ್ನು, ಅಡ್ಮಿಷನ್ ಪ್ರೋಸೆಸ್ಸನ್ನು ಮಾಡ್ತಿರೋದ್ರಿಂದ ಸೊ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಸೊ ಇದೇ ನಿಮಗೆ ಸಿಗುತ್ತೆ. ಇನ್ನೂ ಸ್ಟಿಲ್ ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು, ಈಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ ತಕ್ಷಣವೇ ನಿಮಗೆ ಇನ್ನೇನು 2 ಡೇಸ್ ಅಷ್ಟೇ ಇರೋದು, ಟೈಮ್ ಇರೋದು. ಅದಾದಮೇಲೆ ನೀವು ಚಾಯ್ಸ್ ಎಂಟ್ರಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಹೋಗಿ ನೀವು. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.